ನಮಸ್ಕಾರ ಸ್ನೇಹಿತರೆ. ನೋಡಿ, ಇದು ನಾನು ಹಸಿರೆಲೆ ಗೊಬ್ಬರ ಹಾಕಿ ನನ್ನ ತೋಟಕ್ಕೆ ಈಗ ಕರೆಕ್ಟಾಗಿ 2 ತಿಂಗಳಾಗಿದೆ. ಇವತ್ತು ಇದನ್ನು ನಾನು ನನ್ನ ತೋಟಕ್ಕೆ ಮಲ್ಚ್ ಮಾಡ್ತಾಯಿದ್ದೀನಿ. ಎಷ್ಟು ಬೆಳೆದಿದೆ ಅಂದರೆ ನಾನು ವಾಡೆ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ಬೆಳೆದಿದೆ. ಇವತ್ತು ಇದನ್ನು ನಮ್ಮ ರೋಟಾವೇಟರ್ ಓಡಿಸಿ ನಮ್ಮ ಭೂಮಿಗೆ ಮಲ್ಚ್ ಮಾಡ್ತೀನಿ. ನೋಡಿ, ವಾಡೆ ಹೋಗೋದಕ್ಕೆ ಆಗೋದಿಲ್ಲ, ನನಗಿಂತ ಉದ್ದಾನೇ ಇದೆ ಇದು. ನೋಡಿ, ಇವೆಲ್ಲನೂ ಸ್ಪ್ರಿಂಕ್ಲರ್ ಜೆಟ್ಗಳಿವು. ನಾನು ಪರ್ಮನೆಂಟ್ ಫಿಕ್ಸಿಂಗ್ ಮಾಡಲಿಲ್ಲ, ಬಿಚ್ಚಿ ಮತ್ತು ಜೋಡಿಸ್ಬೋದು, ಆ ರೀತಿ ಮಾಡ್ಕೊಂಡಿರೋದು. ಈಗ ಟ್ಯಾಕ್ಟ್ರ್ ಮೂವ್ಮೆಂಟ್ ಇರೋದ್ರಿಂದ ಅದೆಲ್ಲ ಬಿಚ್ಚಿ ಸೈಡ್ ಮಾಡ್ತಾಯಿದ್ದೀವಿ. ಇವನು ನನ್ನ ಮಗ, ನಾನು ಇವನಿಬ್ಬರು ಸೇರಿಕೊಂಡು ಇದನ್ನೆಲ್ಲ ಬಿಚ್ಚಿ ಸೈಡ್ ಮಾಡ್ತಾಯಿದ್ದೀವಿ. ಇದು ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ತೋಟದಲ್ಲಿ ಪ್ರತಿ ಗಿಡಗಳು ನೆಟ್ಟಿರೋದು ನಾವು. ಅಡಿಕೆ ಆಗಲಿ, ತೆಂಗಾಗಲಿ, ಹಣ್ಣು ಗಿಡಗಳಲ್ಲಿ ಪ್ರತಿಯೊಂದೂ ನಾನು, ಇವನು, ನಮ್ಮ ಫ್ಯಾಮಿಲಿ 3 ಜನನೇ ಸೇರ್ಕೊಂಡು ನೆಟ್ಟಿರೋದು. ಏನಕ್ಕಂದರೆ ನಮ್ಮ ಕೈಯಾರೆ ಒಂದು ಸಸಿ ನೆಟ್ಟು ಅದನ್ನು ಬೆಳೆಸಿ ನಾವು ತೋಟ ಮಾಡಿದ್ದೀವಿ ಅನ್ನೋ ನೆನಪು ಪರ್ಮನೆಂಟಾಗಿ ಉಳೀಲಿ ಅನ್ನೋದಕ್ಕೆ ಪ್ರತಿಯೊಂದರಲ್ಲೂ ಇವ್ರನ್ನ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊತಾ ಇದ್ದೀನಿ ಜೊತೆಯಲ್ಲಿ. ಆಮೇಲೆ ಅವರು ಅಷ್ಟೇ ಸಪೋರ್ಟಿವ್ ಮೈಂಡಲ್ಲೂ ಇದ್ದಾರೆ, ಇರಲೂ ಬೇಕು. ಏನಕ್ಕಂದರೆ ಯಾವುದೇ ತಂದೆ ತಾಯಿಗಳು ಮಕ್ಕಳ ಒಳಿತಿಗಾಗಿ ದುಡಿತಾ ಇರ್ತಾರೋ, ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಸಪೋರ್ಟಿವ್ ಆಗಿತ್ತಂದರೆ ನಮ್ಮಲ್ಲಿ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ನಾವು ಮುಂದುವರಿಯೋದಕ್ಕೆ ಆಗಲಿ, ಏನೇ ಮಾಡೋದಕ್ಕಾಗಲಿ ನಮ್ಮಲ್ಲಿ ಆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಆ ರೀತಿ ತುಂಬ ಸಪೋರ್ಟಿವ್ ಆಗಿದ್ದಾನೆ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಬೇಕು, ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗಾಗಿ ಅಂತ ಅವರೊಂದು ಕ್ವಶನ್ ಹಾಕೊಂಡ್ಬಿಟ್ರೆ ವಾಲಂಟ್ರಿಗೆ ಅವರವರೇ ಬಂದುಬಿಡ್ತಾರೆ. ಆ ರೀತಿ ಚಂದನ್ ಅಂತ ಇವರು 15 ಎಕರೆ ಜಮೀನಿದೆ, ಆದ್ರೂ ಟ್ಯಾಕ್ಟ್ರ್ ಓಡಿಸ್ತಾ ಇದ್ದಾರೆ. ಇವ್ರದ್ದು ಆಲ್ರೆಡಿ ತೆಂಗಿನ ತೋಟ ಇದೆ, ಬಾಳೆ ಹಾಕ್ತಾರೆ, ಒಳ್ಳೆ ಕೃಷಿಕರು ಇವರು. ಚಂದನ್ ಗೌಡ್ರು ಅಂತ. ನೋಡಿ, ಒಳ್ಳೆ ಗೊಬ್ಬರ ಬೀಳ್ತಾಯಿದೆ, ಸಖತ್ತಾಗಿ ಬೀಳ್ತದೆ ಗೊಬ್ಬರ, ಹಸಿರೆಲೆ ಗೊಬ್ಬರ. ಆಮೇಲೆ ನಾನು ಹಸಿರೆಲೆ ಗೊಬ್ಬರ ಜಾಸ್ತಿ ನಾನು ಭೂಮಿಗೆ ಮಲ್ಚ್ ಮಾಡೋದ್ರಿಂದ ಮಣ್ಣು ಕಲರ್ ನೋಡಿ ಫುಲ್ಲು ಬ್ಲ್ಯಾಕ್ ಬಂದ್ಬಿಟ್ಟಿದೆ. ನೋಡಿ ಯಾವ ಮಟ್ಟಕ್ಕೆ ಗೊಬ್ಬರ ಬೀಳ್ತಾಯಿದೆ. ಆ್ಯಕ್ಚುಲಿ ಇದು ಕೆಂಪು ಮಣ್ಣಾಗಿತ್ತು. ನಾನು ಹಸಿರೆಲೆ ಗೊಬ್ಬರ ಬಿತ್ತಿ ಫುಲ್ಲು ಒಂಥರ ಕಾಫಿ ಕಲರ್ ಆಗ್ಬಿಟ್ಟಿದೆ. ಅಂದರೆ ಸಾಯಿಲ್ ಕಾರ್ಬನ್ನು ತುಂಬಾ ಡೆವಲಪ್ ಆಗಿದೆ. ನೋಡಿ, ಇದು ಸೈಡಲ್ಲೆಲ್ಲ ಮಹಾಗನಿ ಮರ ಹಾಕಿರೋದು. ಇದು ಆ್ಯಕ್ಚುಲಿ 4 ವರ್ಷದ ಮರ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇಲ್ಲಿ ತೆಂಗಿನ ಸಾಲಿದೆ, ತೆಂಗಿನ ಸಾಲಿನಿಂದ ಒಂದು 16 ಅಡಿ ಬಿಟ್ಟು ಬಾಡಲ್ಲಿ ಮಹಾಗನಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಪಕ್ಕದ ಜಮೀನಿದು. ಇವರು ಕೃಷಿನೇ ಬೇಡ ಅಂದ್ಬಿಟ್ಟು ಪಾಪ ಕೈ ಚೆಲ್ಬಿಟ್ಟು ಖಾಲಿ ಬಿಟ್ಟಿದ್ದಾರೆ. ಬಟ್ ನಮಗೇನೋ ಒಂಥರ ಹುಚ್ಚು, ನಮಗೆ ಕೃಷಿ ಮಾಡಬೇಕನ್ನೋ ಒಂದು ಆಸೆ, ಅದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಗಿಡ ಸುಳಿ ಕೊಳೆ ರೋಗ ಬಂದು ಗಿಡ ಹೋಗಿದೆ. ಇದು ಸುಮಾರು ಜನ ಹೇಳ್ತಾರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿದ್ರೆ ಮೇಲ್ಗಡೆ ಸುಳಿ ಹೊಸ್ದಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನಾನು 2 ಗಿಡಕ್ಕೆ ಟ್ರೈ ಮಾಡಿದೆ, ಬಂದಿರಲಿಲ್ಲ. ಅದಕ್ಕೆ ಇವಾಗ ತೆಗೆಸ್ಬಿಡ್ತೀನಿ ಇದನ್ನು. ಹೊಸ ಗಿಡ ಹಾಕಿದ್ರೆ ಜೊತೆಗೆ ಬಂದ್ಬಿಡುತ್ತೆ ಅದು. ನಾನು ಆಲ್ರೆಡಿ ಒಂದು 2 ಗಿಡ ಅದೇ ಥರನೇ ಕಟ್ ಮಾಡಿ ಚೆಕ್ ಮಾಡಿದ್ದೆ, ಬಟ್ ಅದು ಬಂದಿಲ್ಲ. ಇನ್ನು ಹೇಗಿದ್ರೆ ನಾನು ಕೀಳೋ ಬದಲು ಟ್ರ್ಯಾಕ್ಟರ್ ಹೇಗಿದ್ರೆ ಉಳುಮೆ ಮಾಡ್ತಾಯಿತ್ತಲ್ವ, ತಳಿಸ್ಬಿಡ್ತಾ ಇದ್ದೀನಿ.
ಇಲ್ಲಿ ಟ್ರಂಚ್ ಇದೆ, ಇಲ್ಲಿ ಹಸಿರೆಲೆ ಗೊಬ್ಬರ ಹಾಕಿರಲಿಲ್ಲ, ಈ ಲೈನಲ್ಲಿ ಹಾಕಿದ್ದೆ. ಹಂಗೆ ಒಂದು ಲೈನ್ ಬಿಟ್ಟು ಒಂದು ಲೈನು, ಒಂದು ಲೈನ್ ಬಿಟ್ಟು ಒಂದು ಲೈನು. ನೋಡಿ ನಮ್ಮ ಹಸುಗಳೆಲ್ಲ ಮೇಯ್ತಾ ಇವಲ್ಲಿ. ಈ ಟ್ರಂಚಿರೋ ಕಡೆಗೆಲ್ಲನೂ ಬ್ರಷ್ ಕಟ್ಟಲ್ಲಿ ಹೊಡ್ಕೊತೀನಿ ಹುಲ್ಲನ್ನ. ಎಲ್ಲೆಲ್ಲಿ ಟ್ಯಾಕ್ಟ್ರ್ ಮೂವ್ಮೆಂಟ್ ಇತ್ತೋ ಅಲ್ಲೆಲ್ಲ ನಾನು ರೋಟೋವೇಟರ್ ಹೊಡ್ಸಿದ್ದೀನಿ. ಅಂದರೆ ಹಸಿರೆಲೆ ಗೊಬ್ಬರ ಅಲ್ಲೆಲ್ಲ ಹಾಕಿದ್ದು.